ಪ್ರೀತಿಸಿ ಮದುವೆಯಾದಂತಹ ಜೋಡಿಯೊಂದು ಕೇವಲ 1 ತಿಂಗಳ ಒಳಗಾಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇಂತಹ ಒಂದು ದಾರುಣ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಹೈದರಾಬಾದ್ ಮೂಲದವರಾದಂತಹ ಅಂಜಲಿ ಕೇವಲ 21 ವರ್ಷ, ಇತ್ತ ವಿನಯ್ ಎಂಬುವವನಿಗೆ ಕೇವಲ 23 ವರ್ಷ. ವಿನಯ್ ಇತ್ತ ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ, ಆ ಕಡೆ ಅಂಜಲಿ ಒಂದು ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರಿಬ್ಬರ ಮಧ್ಯೆ ಅದು ಹೇಗೋ ಕೆಲವು ವರ್ಷಗಳಿಂದ ಪ್ರೀತಿ ಚಿಗುರೊಡೆದಿತ್ತೆ. ಆ ಪ್ರೀತಿ ಕೊನೆಗೆ ಪರಸ್ಪರ ಮನೆಯಲ್ಲಿ ಒಪ್ಪಿಸಿ ಕೂಡ ಮದುವೆಯನ್ನ ಆಗ್ತಾರೆ. ಮದುವೆ ಆದ ನಂತರ ಅದೇನೋ ಗೊತ್ತಿಲ್ಲ, ಅನುಮಾನದ ಹುತ್ತ ಆತನಲ್ಲಿ ಬೆಳೆದು ಬೀಳುತ್ತೆ. ಆಕೆ ಯಾರೊಂದಿಗೂ ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾಳೆ ಅನ್ನುವಂತಹ ಅನುಮಾನ ಆತನನ್ನ ಕಾಡ್ತಾ ಇರುತ್ತೆ. ಇದೇ ವಿಷಯವಾಗಿ ಪದೇ ಪದೇ ಇಬ್ಬರ ಮಧ್ಯೆ ಜಗಳ ಕೂಡ ಆಗುತ್ತೆ. ಜಗಳ ಆದ ನಂತರ ಕೆಲವು ದಿನಗಳ ಕಳೆದಾಗ ಆಕೆಯನ್ನ ತವರು ಮನೆಗೆ ಬಿಟ್ಟು ಬರ್ತಾನೆ. ನೀನು ಇಲ್ಲೇ ಇರು ಅಂತ ಹೇಳಿ ಆಕೆಯನ್ನ ಬೈದು ಹೇಳಿ ಆತ ತನ್ನ ಮನೆಗೆ ತಾನು ಬರ್ತಾನೆ. ಇದಾದ ನಂತರ ಕೆಲವು ದಿನಗಳು ಹೋದ ನಂತರ ಆಕೆ ಅಂದ್ರೆ ಅಂಜಲಿ ನೇಣು ಬಿಗಿದುಕೊಂಡು ಆಕೆಯ ತವರು ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಡ್ತಾಳೆ. ಈ ವಿಷಯವನ್ನು ತಿಳಿದಂತಹ ವಿನಯ್ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಬೈಕಲ್ಲಿ ಹೋಗುವಾಗ ಈ ವಿಷಯ ಆತನ ಕಿವಿಗೆ ಬೀಳುತ್ತೆ. ಅಂದ್ರೆ ಯಾರೋ ಕಾಲ್ ಮಾಡಿ ಹೇಳ್ತಾರೆ. ಆನಂತರ ವಿನಯ್ ಅವರ ಅಪ್ಪನಿಗೆ ಫೋನ್ ಮಾಡಿ, ಅಪ್ಪ ನೀವು ಜಾಗೃತರಾಗಿರಿ ಅಂತ ಹೇಳಿ ಫೋನ್ ಅನ್ನು ಕಟ್ ಮಾಡ್ತಾನೆ. ಜೊತೆಗೆ ತನ್ನ ಗೆಳೆಯರಿಗೆ ಲೊಕೇಶನ್ ಅನ್ನು ಕೂಡ ಕಳಿಸ್ತಾನೆ. ಲೊಕೇಶನ್ ಕಳಿಸಿ ಅವರು ಗೆಳೆಯರು ಅಲ್ಲಿಗೆ ಬರುವಷ್ಟರ ಹೊತ್ತಿಗೆ ಆಗ್ಲೇ ಅಲ್ಲಿ ಒಂದು ಮರಕ್ಕೆ ನೇಣು ಬಿಗಿದುಕೊಂಡು ವಿನಯ್ ಮೃತಪಟ್ಟಿರ್ತಾನೆ. ಒಂದು ಅನುಮಾನದ ಹುತ್ತ ಮತ್ತು ದುಡುಕಿನ ನಿರ್ಧಾರ ಇವತ್ತು ಯುವ ಜನತೆಯನ್ನ ಬಲಿ ತೆಗೆದುಕೊಳ್ತಾ ಇದೆ. ಅಷ್ಟೇನು ವಯಸ್ಸಾಗಿರಲಿಲ್ಲ. ಅಂಜಲಿಗೆ ಕೇವಲ 21 ವರ್ಷ ಅಷ್ಟೇ, ವಿನಯ್ಗೆ 23 ವರ್ಷ ಅಷ್ಟೇ. ಇನ್ನು ಜೀವನದಲ್ಲಿ ಬಾಳಿ ಬದುಕಬೇಕಾದಂತಹ ಜೋಡಿಯೇ ಇಂತಹ ಒಂದಿಷ್ಟು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರೋದು ವಿಪರ್ಯಾಸವೇ ಸರಿ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.